ಎಲ್ಲರಿಗೂ ನಮಸ್ಕಾರ. ಒಂದು ಕಥೆಯನ್ನು ಹಾಗೆ ಓದ್ಬೋದು, ಹಾಗೆ ಕೇಳ್ಬೋದು, ಹಾಗೆ ಹೇಳ್ಬೋದು. ಆದರೆ ಅಭಿನಯದ ಮೂಲಕ ಕಥೆಯನ್ನು ಹೇಳ್ತಾ ಹೋಗೋದು ಒಂದು ವಿಶಿಷ್ಟ ರೀತಿ. ಅದೇ ಡ್ರಾಮಟೈಸ್ಡ್ ರೀಡಿಂಗ್, ಕಥಾ ಪ್ರಸ್ತುತಿ. ಹೆಗ್ಗೋಡಿನ KV ಅಕ್ಷರ ಸರ್ ಅವರ ಮಾರ್ಗದರ್ಶನದಲ್ಲಿ ವಾಣಿ ಸತೀಶ್ ಮತ್ತು ವಿದ್ಯಾ ಅಕ್ಷರ ಇಂತಹ ಒಂದು ಪ್ರಯೋಗವನ್ನು ಸ್ವಲ್ಪ ಹೊತ್ತಿನಲ್ಲೇ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದಾರೆ. ಅದಕ್ಕೆ ಅವರು ಆಯ್ಕೆ ಮಾಡಿಕೊಂಡಿರುವ ಕತೆ ಧೂಪದಳ್ಳಿ ಸೆಕ್ಸಿ ದುರ್ಗ. ಸುಮಾರು 25 ವರ್ಷಗಳ ಹಿಂದೆ ನಾನು ಬರೆದ ಕತೆ ಧೂಪದಳ್ಳಿ ಸೆಕ್ಸಿ ದುರ್ಗ. ಹಳ್ಳಿಯ ಒಬ್ಬ ಬಡ ಮುಗ್ಧ ಅಮಾಯಕ ಹುಡುಗ ದುರ್ಗನ ಕತೆ. ಜಾತಿ, ವರ್ಗ, ಲಿಂಗ ತಾರತಮ್ಯಗಳು ಮತ್ತು ಜೀವನ ಶೈಲಿಯ ನಡುವಿನ ಅಂತರದಿಂದ ಆಗುವಂತಹ ದುರಂತ ಕತೆ ಇದು. ಹೆಚ್ಚು ತಿಳುವಳಿಕೆ ಇಲ್ಲದ ಮುಗ್ಧ ಅಮಾಯಕ ದುರ್ಗನಲ್ಲಿ ಅಷ್ಟೇನು ಮುಗ್ಧರಲ್ಲದ ಶ್ರೀಮಂತ ಹುಡುಗಿಯರು ಮಾಡುವ ಚಲ್ಲಾಟ, ಹುಟ್ಟುಹಾಕುವ ಲೈಂಗಿಕ ಪ್ರೇಮ ಸಂಬಂಧಿ ಭಾವನೆಗಳು, ಅವು ಮೂಡುವ ಕ್ರಮ ಮತ್ತು ಅದರಿಂದ ಆಗುವಂತಹ ಅನಾಹುತ ಒಂದು ಕಡೆ ಆದರೆ, ಇದರ ಜೊತೆಯಲ್ಲೇ ಶ್ರೀಮಂತ ಗೆಳತಿಯರಲ್ಲಿ ಒಬ್ಬಳಾದ ಕಥೆಯ ನಿರೂಪಕಿಯು ತನ್ನ ಸುತ್ತಲಿನ ಪರಿಸರದೊಳಗೆ ಅವಿತುಕೊಂಡಿರುವಂತಹ ಅಸಮತೆ, ಅಂತರ ಮತ್ತು ಕ್ರೌರ್ಯಗಳನ್ನು ಕಂಡುಕೊಳ್ಳುವ ರೀತಿ ಇನ್ನೊಂದು ಕಡೆ. ಹಸಿವು, ನೀರಡಿಕೆ, ನಿದ್ದೆ, ಕಾಮ ಇವೆಲ್ಲವೂ ಮನುಷ್ಯನ ಸಹಜ ಪ್ರವೃತ್ತಿಗಳಾಗಿದ್ದಾಗ್ಯೂ ಅವುಗಳನ್ನು ನೀಗಿಸಿಕೊಳ್ಳುವುದರಲ್ಲಿ ಉಳ್ಳವರದ್ದೇ ಮೇಲುಗೈ. ಅದರಲ್ಲೂ ಕಾಮ ತುಂಬಾ ಕಾಂಪ್ಲೆಕ್ಸ್ ಆದಂಥ ವಿಷಯ ಆಗಿದ್ದು ಅದು ಉಳ್ಳವರದೇ ಹಕ್ಕು ಅಂತ ಆಗ್ಬಿಟ್ಟಿದೆ. ಈ ಕಥೆಯಲ್ಲಿ ಅಮಾಯಕ ದುರ್ಗ ಶ್ರೀಮಂತ ಹುಡುಗಿ ರೇಖಳ ಕಣ್ಣಿಗೆ ಸೆಕ್ಸಿ ದುರ್ಗ. ತನ್ನ ಹುಡುಗಾಟಕ್ಕೆ, ಟೈಮ್ ಪಾಸ್ಗೆ ಪದೇ ಪದೇ ಅವನನ್ನು ಸೆಕ್ಸಿ ಸೆಕ್ಸಿ ಅಂತ ಕರೆಯುತ್ತಾ ಅವನೊಂದಿಗೆ ಚಲ್ಲಾಟ ಆಡುವ ರೇಖಾ ಅವಳ ಈ ಕ್ರಿಯೆಗೆ ಅವನಿಂದ ಪ್ರತಿಕ್ರಿಯೆ ಬಂದಾಕ್ಷಣ ಬೆಚ್ಚಿ ಬೀಳ್ತಾಳೆ, ಆಘಾತಕ್ಕೊಳಗಾಗ್ತಾಳೆ. ಈ ಕೆಳವರ್ಗ, ಕೆಳಜಾತಿ ಅವರಿಗೆ ಯಾವುದೇ ಸಂವೇದನೆಗಳು ಇರೋದಿಲ್ಲ, ಸೂಕ್ಷ್ಮತೆಗಳು ಇರೋದಿಲ್ಲ, ಅಥವಾ ಇರಲೇಬಾರದು ಅನ್ನುವಂತಹ ಧೋರಣೆ, ಅಸಡ್ಡೆ, ಉದಾಸೀನತೆ, ಆಲಕ್ಷ್ಯ ಇವೆಲ್ಲವೂ ಎಲ್ಲರಂತೆಯೇ ರೇಖಳಲ್ಲಿಯೂ ಸಹ ಇದ್ವು. ಯಾವಾಗ ಅವಳಿಗೆ ದುರ್ಗ ಪ್ರತಿಕ್ರಿಯೆ ವ್ಯಕ್ತಪಡಿಸ್ತಾನೋ ಆಗ ಅವಳೊಳಗೆ ಸುಪ್ತವಾಗಿದ್ದ ವರ್ಗ ಪ್ರಜ್ಞೆ ಜಾಗೃತಗೊಂಡು ಅದು ಕೆರಳಿ ಅದಕ್ಕೆ ದುರ್ಗ ಬಲಿಪಶು ಆಗಿಬಿಡ್ತಾನೆ. ಇಲ್ಲಿ ರೇಖಳ ಅತಿ ಅನಿಸುವಂತಹ ವರ್ತನೆ, ಸೆಕ್ಸಿ ಎಂಬ ಪದ ಬಳಕೆ, ಲೈಂಗಿಕತೆಯ ಬಗೆಗಿನ ಅವಳ ಅತಿಯಾದ ಆಕರ್ಷಣೆ ಮತ್ತು ಅತಿ ಉತ್ಸಾಹವೇ ಕಾರಣ. ಈ ವರ್ಗ ತಾರತಮ್ಯಗಳ ಜೊತೆಯಲ್ಲಿ ನಮ್ಮ ವ್ಯವಸ್ಥೆಯಲ್ಲಿ ಲೈಂಗಿಕತೆ ಗಂಡಿನಷ್ಟು ಮುಕ್ತವಾಗಿ ಹೆಣ್ಣಿಗೆ ಸಿಗದ ಕಾರಣ ಈ ಬಗ್ಗೆ ಹೆಚ್ಚು ಆಸಕ್ತಿ, ಆಕರ್ಷಣೆ, ಒಲವು ಇರುವಂತಹ ಹೆಣ್ಣಿಗೆ ಇಂತಹ ಅವಕಾಶ ಸಿಕ್ಕಾಗ ಸಹಜವಾಗಿ ಅವಳು ಓವರ್ ಆ್ಯಕ್ಟಿವ್ ಇಲ್ಲ ರಿಯಾಕ್ಟಿವ್ ಆಗಿ ಬಿಡುವ ಸಾಧ್ಯತೆಯೂ ಸಹ ಇಲ್ಲಿನ ದುರಂತಕ್ಕೆ ಒಂದು ಕಾರಣ ಆಗ್ಬೋದು. ಸಾಮಾನ್ಯವಾಗಿ ಶೋಷಕನಾದ ಗಂಡು ಸಹ ಶೋಷಿತನೇ ಎಂಬ ಸತ್ಯ ಜಾತಿ, ವರ್ಗ ಶೋಷಣೆಯ ಸಂಕೀರ್ಣತೆಗೆ ಸಾಕ್ಷಿಯಾಗಿದ್ದು ಅದೂ ಸಹ ಈ ಕಥೆಯಲ್ಲಿ ವ್ಯಕ್ತವಾಗಿದೆ. ಹಾಗೆಯೇ ಕಥೆಯಲ್ಲಿ ಬರುವ ಆಲಿಂಡ ಸ್ಟೋರಿ ಏನು ಅಂತ ನೀವು ಕಥೆ ನೋಡ್ತಾ ಗೊತ್ತಾಗತ್ತೆ. ಆಲಿಂಡ ಸ್ಟೋರಿನಿಂದಾಗಿ ಹಸಿ ಬಾಣಂತಿ ರತ್ನಳ ಮೇಲಾಗುವ ಅತ್ಯಾಚಾರ, ಅದರಿಂದ ಆಗುವ ಅವಳ ಸಾವು, ಅವಳ ಮಗುವಿನ ಸಾವು ಇವತ್ತಿಗೂ ಸಹ ಅತಿ ಸಹಜ, ಅತಿ ಸಾಮಾನ್ಯ ಅಂತ ಘಟಿಸ್ತಲೇ ಇರುವಂಥದ್ದು. ಸಾಹುಕಾರರು ಆಳುಗಳನ್ನು ದುರುಪಯೋಗ ಮಾಡಿಕೊಳ್ಳುವಂಥದ್ದು, ದುರ್ಬಳಕೆ ಮಾಡಿಕೊಳ್ಳುವಂಥದ್ದು ಸಹ ಬಲು ಸಾಮಾನ್ಯ, ಬಲು ಸಲೀಸು ಈ ಕಥೆಯಲ್ಲಿರುವಂತೆಯೇ. ಮತ್ತು ಈ ದುರ್ಬಳಕೆಗಳಿಗೆ ತೇಪೆ ಹಚ್ಚುವ ಮತ್ತು ಬೇರೆ ಬಣ್ಣ ಬಳಿದು ಅವುಗಳನ್ನು ಮುಚ್ಚಿ ಹಾಕುವಂತಹ ಹುನ್ನಾರವೂ ಸಹ ಬಲು ಸಾಮಾನ್ಯ ಮತ್ತು ಬಹಳ ಸುಲಭ ಈ ಕಥೆಯಲ್ಲಿರೋ ಹಾಗೆಯೇ. ಹೆಚ್ಚು ತಿಳುವಳಿಕೆ ಇಲ್ಲದ ನಗುವೇ ಜೀವಾಳ ಆಗಿದ್ದ ದುರ್ಗ
ತನ್ನ ಮುಗ್ಧತೆಯಿಂದಲೇ ಬೇರೆ ಎಲ್ಲರಿಗೂ ಒಂದು ಹಾಸ್ಯದ ವಸ್ತುವೇ ಆಗಿದ್ದ ದುರ್ಗ, ಅವನ ಮುಗ್ಧತೆ ಹೇಗೆ ಕ್ರಮೇಣ ನಾಶಗೊಳ್ಳುತ್ತೆ. ತಾನು ರೇಖಳ ಸಮಕ್ಕೆ ಆಗಿ ಬಿಡುವ ನಿಟ್ಟಿನಲ್ಲಿ, ಅವಳಿಗೆ ಹೀರೋ ಆಗಿ ಬಿಡಬೇಕೆನ್ನುವ ಉಮೇದಿನಲ್ಲಿ ಅವನ ವ್ಯಕ್ತಿತ್ವದಲ್ಲಿ ಉಂಟಾಗುವ ಮಾರ್ಪಾಡು ಹೇಗೆ ಅವನಲ್ಲಿನ ಮುಗ್ಧತೆಯನ್ನು ಕಳೆಯುತ್ತಾ ಕೊನೆಗೆ ಅವನೇ ಕಳೆದು ಹೋಗುವ ದಾರಿಯಲ್ಲಿ ಸಾಗುತ್ತಾ ದುರ್ಗನ ದುರಂತ ಘಟಿಸುವಂತಹ ಕಥೆಯೇ ಧೂಪ್ತಳ್ಳಿ ಸೆಕ್ಸಿ ದುರ್ಗ. ಇಷ್ಟು ಸಾಕು ಅನಿಸುತ್ತೆ ನಾನು ಕಥೆಯ ಬಗ್ಗೆ ಹೇಳಿದ್ದು. ಇನ್ನು ಸ್ವಲ್ಪ ಹೊತ್ತಿನಲ್ಲಿಯೇ ನಾವು ನೋಡ್ತೀವಿ ಮತ್ತು ಕೇಳ್ತೀವಿ. ಅಭಿನಯ ಮಿಳಿತವಾದ ಕಥೆಯ ಓದುವಿಕೆ ಇದೊಂದು ವಿಶಿಷ್ಟ ರೀತಿ. ನಾನು ಸಹ ನಿಮ್ಮಷ್ಟೇ ತುಂಬ ಕುತೂಹಲದಿಂದ ಕಾತರದಿಂದ ಕಾಯ್ತಾ ಇದ್ದೀನಿ. ಈ ಪ್ರಯೋಗ ಧೂಪದಲ್ಲಿ ಸೆಕ್ಸಿ ದುರ್ಗನನ್ನು ಇನ್ನಷ್ಟು ಅರ್ಥಪೂರ್ಣವಾಗಿ ಆಪ್ತವಾಗಿ ನಿಮ್ಮೆದುರಿಗೆ ತಂದು ನಿಲ್ಲಿಸ್ತಾರೆ ಅಂತ ಅನ್ನುವಂಥ ನಂಬಿಕೆ ಅಂತೂ ನನಗೆ ಖಂಡಿತ ಇದೆ. ಮತ್ತು ನನಗೆ ಇವತ್ತು ಇಷ್ಟೆಲ್ಲ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಬ್ಯಾಂಗ್ಳೂರು ಲಿಟ್ರೇಚರ್ ಫೆಸ್ಟಿವಲ್ನ ಎಲ್ಲರಿಗೂ ಮತ್ತು ಇದುವರೆಗೂ ನನ್ನ ಮಾತುಗಳನ್ನ ಕೇಳಿದ ಎಲ್ಲರಿಗೂ ವಂದಿಸುತ್ತಾ ನಾನು ಕಲಾವಿದರಿಗೆ ವೇದಿಕೆಯನ್ನು ಬಿಟ್ಟುಕೊಡ್ತಾ ಇದ್ದೀನಿ. ನಮಸ್ತೆ. ಹತ್ತಿಯ ಮರಕ್ಕೆ ಬಂದೀತು ಗುಮ್ಮ, ಅಲ್ಲಿಯಾರ ಹಣ್ಣ ತಿಂದೀತು ಗುಮ್ಮ, ಸುಮ್ಮನೆ ಮಲಗೋ ಸಣ್ಣ, ಜೋ ಜೋ ಜೋ. ರಾತ್ರಿ ಎಲ್ಲ ಲಕ್ಷ್ಮಿಯ ಅರಚಾಟವೇ ಅರಚಾಟ. ಒಳ್ಳೆ ಮಧ್ಯರಾತ್ರಿಲಿ ದರಿದ್ರು ಗೋಳಾಟ. ನೆಟ್ಟಿಗೆ ನಿದ್ದೆ ಮಾಡೋಕ್ಕೂ ಬಿಡಂಗಿಲ್ಲ. ಅಯ್ಯ ನಮ್ಮವನೇ ಬೆದೆಗೆ ಬಂದೈತೆ ಕಣೆ, ಅದಕ್ಕೆ ಹಿಂಗೆ ಅರಿಸ್ತುತ್ತೆ ಪಾಪ. ಯಾರನ ಹೋಗಿ ಕಟ್ಟಿಸ್ಕೊಂಡು ಬರತನ ಹಿಂಗೆಯ. ಇನ್ನೊಂದು ದಿನ ಇದು ಹಿಂಗೆ ಅರ್ಚುತ್ತಿದ್ರೆ ನಮ್ಮ ತಲೆ ಕೆಟ್ಟು ಮೊಸರು ಗಡಿಗೆ ಆಗುತ್ತಷ್ಟೆ. ನಾಳಿಕೆ ನಮ್ಮ ಸಿಂಗ್ರಳ್ಳಿ ರಾಮ ಬರ್ಬೋದೇನು ಕಣೆ. ನಿಮ್ಮವ್ವ ಹೇಳ್ ಕಳಿಸ್ಯಾಳೆ, ಅವ ಬಂದರೆ ಒಡ್ಕೊಂಡು ಹೋಗ್ತಾನೆ ಬಿಡು. ಜೋ ಜೋ ಜೋ. ಲಕ್ಷ್ಮಿ ನೋಡಿಕೊಳ್ಳಲು ಬಂದು ಹೋದ ಹುಡುಗರೆಷ್ಟೋ. ನಮ್ಮಮ್ಮನ ಅತಿ ಶಿಸ್ತು, ಅಪ್ಪನ ಕೋಪಾವೇಶಕ್ಕೆ ಬಂದವರು ಯಾರು 15 ದಿನವೂ ಇರುತ್ತಿರಲಿಲ್ಲ. ಸಣ್ಣಜ್ಜಿ ಹೇಳಿದ ಸಿಂಗ್ರಳ್ಳಿ ರಾಮಪ್ಪನು ಸುಮ್ಮನೆ ಬರುವನಲ್ಲ, ಯಾವುದಾದರೊಂದು ಮೀಕಾನ ಹಿಡ್ದೇ ತರಬೇಕಿತ್ತು. ದೇವ್ರೆ, ನಾಳೆ ಆ ರಾಮಪ್ಪ ಹೇಗಾದರೂ ಮಾಡಿ ನಮ್ಮನೆ ತಲುಪುವಂತೆ ಮಾಡು ಎಂದು ಮನದಲ್ಲೇ ಕಾಣದ ದೇವರಿಗೆ ಮೊರೆ ಇಟ್ಟು ಕಣ್ಣು ಬಿಗಿಯಾಗಿ ಮುಚ್ಚುತ್ತಾ ನಿದ್ರೆ ಮಾಡಲು ಪ್ರಯತ್ನ ಪಟ್ಟೆ. ಜೋ ಜೋ ಜೋ. ಅರೆ, ನನ್ನ ಮೊರೆ ಕಟ್ಟಿತ್ತ ದೇವರಿಗೆ ಕೇಳಿಸಿರ್ಬೇಕು. ಮರುದಿನ ಬೆಳಗ್ಗೆ ನಾ ಏಳುವುದರಲ್ಲಾಗಲೇ ರಾಮಪ್ಪ ಬಂದು ಲಕ್ಷ್ಮಿಯನ್ನು ಹೊಡೆದುಕೊಂಡು ಹೋಗಿ ಮನೆ ಶಾಂತವಾಗಿತ್ತು. ನಾನು ಸೀದಾ ಅಡುಗೆ ಮನೆ ಹೊಕ್ಕೆ. ಸದ್ಯ ರಾಮಪ್ಪ ಬಂದ, ಇಲ್ಲೊಂದಿದ್ರೆ ಆಕಿ ಒದರಾಟ ಏನು ಕೇಳ್ತಿ. ಅಲ್ಲ, ಈ ಲಕ್ಷ್ಮಿ ಬೆದಿಗೆ ಬಂದರೆ ಇವ್ರಿಗೆಲ್ಲ ಎಷ್ಟೊಂದು ಒದ್ದಾಟ, ಎಷ್ಟೊಂದು ಕಾಳಜಿ, ಎಷ್ಟು ಅಂಡರ್ಸ್ಟ್ಯಾಂಡಿಂಗು. ಏನೇದು ಹೇಳಿದ್ಮೇಲೆ ಮತ್ತೆ ಬೈಬಾರದು ನೋಡು. ಅಲ್ಲ, ಈ ದನಗಳು ಬೆದಿಗೆ ಬಂದಾಗ ಒದರುತ್ತವಲ್ಲ, ಹಾಗೆ
ಮನುಷ್ಯರು ಅದ್ರಂಗಿದ್ದಿದ್ರೆ ಹೆಂಗಿರ್ತಿತ್ತು? ಥೂ, ಎದೊಟ್ಟಿ ಇಲ್ಲ ಗಬ್ಬುಂಡೆ. ಬೆಳಗ್ಗೆ ಅದೇನು ಮಾತು. ಥು. ಮುಖ ತೊಳೆಯಲು ಹಿತ್ತಲಿಗೆ ಹೊರಟ ನಾನು ಅಲ್ಲಿ ಕಂಡ ಅಪರಿಚಿತ ಹೊಸ ಆಕೃತಿಯನ್ನು ನೋಡಿ ಅರೆ ಕ್ಷಣ ಹಿಂಜರಿದು ನಿಂತೆ. ನನ್ನನ್ನು ನೋಡಿದ್ದೆ ಓಡಿ ಹೋಗಿ ಮರೆಯಾಯ್ತು. ಅದೇ ಕಣೆ, ನಮ್ಮ ರಾಮಪ್ಪ ಮಾವ ಕರ್ಕ ಬಂದಾನೆ, ದುರ್ಗಾ ಅಂತ. ಅವ್ರ ಊರು ಹಳ್ಳಿ ಪಕ್ಕದಲ್ಲಿ ಧೂಪದಳ್ಳಿ ಹಟ್ಟಿ ಹುಡುಗನಂತೆ. ದುರ್ಗಾ, ಏನಮ್ಮ ಇದೇನಮ್ಮ ನೀನು ಕರೆದ್ರೆ ಒಳಗ್ ನಿಂದ ಮ್ಯಾ ಅಂತಿದ್ಯಲ್ಲ. ಸುಮ್ಮನಿರೋ, ಶುರು ಮಾಡಬೇಡ ನೀನು ವರಸೇನ ಎಂದು ಗದರಿ ದುರ್ಗನನ್ನ ಹೊರಗೆಳೆದು ತಂದಳು ಅಮ್ಮ. ಗಳುವಿನಂತೆ ಗಳಗಳ ಅಳ್ಳಾಡುತ್ತಿದ್ದ ದುರ್ಗನ ಮೈ ಬಣ್ಣವೋ ಅಮಾವಾಸ್ಯೆಯ ಚಂದಿರನಂತೆ. ಆದರೇನು, ಹಲ್ಲು ಬಿಟ್ಟಾಗಲೆಲ್ಲ ಹಾಲು ಬೆಳದಿಂಗಳು. ದನದ ಮೈ ಉಜ್ಜುವ ನಾರಿನಂತೆ ಬೀರುಸಾಗಿ ಪೊದೆಯಂತಿದ್ದ ಮೀಸೆ ಅವನ ಮುಖಕ್ಕೊಂದು ಕಳೆ ಕೊಟ್ಟಿತ್ತು. ಒಗೆದು ಇಮ್ಮರಿಸಿದ್ದ ಬಿಳಿ ಪಂಚೆ, ಬಿಳಿ ಅಂಗಿಯಲ್ಲಿ ನೋಡಲು ಲಕ್ಷಣ ಅನ್ನಿಸಿದರೂ ಜನರನ್ನು ಮಿಕಿ ನೋಡುವ ರೀತಿ, ಕಣ್ಣು ಬಿಡುವ ರೀತಿ ಅವನಿಗೊಂದು ತೆರನ ಪೆದ್ದು ಕಳೆ ಕೊಟ್ಟಿತ್ತು. ನಿನ್ನ ಹೆಸರೇನೋ? ದುರ್ಗಂತ. ಅಬ್ಬಾ, ಗಟ್ಟಿಯಾದ ಕಂಚಿನ ಕಂಠ. ಈ ಗಳುವಿಗೆಂತಹ ಗಟ್ಟಿದನಿ. ಲಕ್ಷ್ಮಿಯ ಕೆಲಸ ಪೂರ್ತಿ ಅವನ ಪಾಲಾಯಿತು. ಅವನು ಅದೇಗೋ ಅಮ್ಮನಿಗೆ ಹೊಂದಿಕೊಂಡು ಲಕ್ಷ್ಮಿಯನ್ನು ಅಪ್ಪ ಅಮ್ಮನಿಗಿಂತಲೂ ಹೆಚ್ಚಾಗಿ ಜೋಪಾನ ಮಾಡ ಹತ್ತಿದ. ಅಮ್ಮ ಅವನಿಗೆ ದಿನವೂ ಸ್ನಾನ ಮಾಡುವುದನ್ನು, ಶೌಚಕ್ಕೆ ಹೋಗಿ ಬಂದೊಡನೆ ಕೈಗೆ ಸೋಪ್ ಹಚ್ಚಿ ತಿಕ್ಕಿ ತೊಳೆಯುವುದು, ಕಾಲಿಗೆ ನೀರು ಹಾಕಿಕೊಳ್ಳುವುದು, 2 ದಿನಕ್ಕೊಮ್ಮೆ ಉಗುರು ಕತ್ತರಿಸುವುದು, ದಿನವೂ ಹಲ್ಲುಜ್ಜುವುದು, ಹೀಗೆ ಪ್ರತಿಯೊಂದು ಬೆನ್ ಹತ್ತಿ ಹೇಳಿಕೊಟ್ಟಳು. ಇಷ್ಟಾದರೂ ಅವನಿಗೆ ಪ್ರವೇಶ ಮನೆಯ ಹಾಲ್ವರೆಗೆ ಮಾತ್ರ. ಮೊದಲು ಇವನು ಕಳ್ಳಾಟ ಆಡಿದನಾದರೂ ಅಮ್ಮನ ಕೈಯಿಂದ ತಪ್ಪಿಸಿಕೊಳ್ಳುವುದು ಅಷ್ಟು ಸುಲಭದ ಮಾತಲ್ಲ. ಇರೋದಾದ್ರೆ ಹೀಗಿರ್ಬೇಕು ಎಂದು ಮುಲಾಜಿಲ್ಲದೆ ಹೇಳಿದಾಗ ಇವ ಬಗ್ಗಿದ. ಏನು ಹೇಳಿದರೂ ವಿಷಯ ಆ ತಲೆಯೊಳಕ್ಕೆ ಸುಲಭವಾಗಿ ಹೋಗುತ್ತಿರಲಿಲ್ಲ. ಹೀಗಾಗಿ ಅಮ್ಮನಿಂದ ಸಣ್ಣಜ್ಜಿಯಿಂದ ಸದಾ ಬಯಸಿಕೊಳ್ಳುತ್ತಿದ್ದನವ. ಇಷ್ಟಾದರೂ ನಗುತ್ತಲೇ ಇರುತ್ತಿದ್ದ. ಮಾತಿಗೂ ನಗು. ಅಮ್ಮ ಕೆಲವೊಮ್ಮೆ ಆ ನಗುವನ್ನು ಸಖತ್ ಎಂಜಾಯ್ ಮಾಡಿದರೆ, ಇನ್ನು ಕೆಲವೊಮ್ಮೆ ಸಿಟ್ಟಿಗೆದ್ದು ಕೂಗಾಡಿ ಬಿಡುತ್ತಿದ್ದಳು. ಒಮ್ಮೆ ಅಪ್ಪನ ಸ್ನೇಹಿತರ ಹೊಸದಾಗಿ ಮದುವೆಯಾದ ಮಗ ಸೊಸೆಯನ್ನು ನಮ್ಮ ಮನೆಗೆ ಊಟಕ್ಕೆ ಕರೆದಿದ್ದರು. ಊಟವೆಲ್ಲ ಆದ ಮೇಲೆ ಅದೇನು ರೂಢಿಯೋ, ಹುಡುಗಿ ಬಾಯಿಗೆ ಹಾಕಿಕೊಳ್ಳಲು ಏಲಕ್ಕಿ ಕೇಳಿದಳು. ಒಳಗೋ ಡಬ್ಬಿಯಲ್ಲಿ ಖಾಲಿ. ಸರಿ, ಇವನ ಕೈಗೆ ದುಡ್ಡು ಕೊಟ್ಟು, ನೋಡು, ಆ ಹುಡುಗಿಗೆ ತಿನ್ನೋದಕ್ಕೆ ಏಲಕ್ಕಿ ಬೇಕಂತೆ, 1 ತೊಲ ತಗೊಂಡ್ ಬಾ, ಬೇಗ ಬಾ. ಏಯ್, ಇನ್ನು ಹೋಗ್ಲಿಲ್ವೇನೋ? ಅಲ್ಲಮ್ಮೆ, ಅದೆಲ್ಲಿ ಸಿಗ್ತೈತಿ? ಆದ್ಮೀಯ ಏನಂದ್ಲೇ? ಅದೇ ಕಣಮ್ಮೆ, ಈ ಅಮ್ಮಂಗೆ ತಿನ್ನಕ್ಕೆ ಹಾಲು, ಅಕ್ಕಿ. ಸರಿ, ಅದುವರೆಗೂ ತಿಂದದ್ದನ್ನೆಲ್ಲ ಅಲ್ಲೇ ಕಕ್ಕಿಕೊಂಡ ಹುಡುಗಿ ಮತ್ತೆ ಏಲಕ್ಕಿ ತರಿಸುವ ಹೊತ್ತಿಗೆ ಏನು ತಿನ್ನದ ಸ್ಥಿತಿಯಲ್ಲಿದ್ದಳು. ಅಂದು ಅವನನ್ನು ಹೊಡೆಯುವುದೊಂದು ಬಾಕಿ. ಅಮ್ಮ ಕಾಪಟ್ಟೆ ಕೂಗಾಡಿದರೂ ಇವ ಮುಸಿ ನಗುತ್ತಲೇ. ಆ ದಿನ ಮಾತ್ರ ಅವನ ಆ ನಗು ಅಮ್ಮನಿಗೆ ಹುಚ್ಚಿಡಿಸದಿದ್ದುದೇ ಆಶ್ಚರ್ಯ. ಪ್ರತಿದಿನ ರಾತ್ರಿ ನಾವು ಊಟ ಮಾಡುತ್ತಾ ಎಲ್ಲರೂ ಟಿವಿಯ ಮುಂದೆ ಕೂರುತ್ತಿದ್ದೆವು. ಇವನು ಬಂದ ಮೇಲೆ ಟಿವಿ ನೋಡುವುದಕ್ಕಿಂತ ಇವನನ್ನು ನೋಡುವುದೇ ಹೆಚ್ಚಾಗಿತ್ತು. ಟಿವಿಯಲ್ಲಿ ಯಾರಾದರೂ ಅಳಲು ತೊಡಗಿದರೆ ತಾನೂ ಅವರೊಂದಿಗೆ ಅಳುತ್ತಿದ್ದ.
ಪ್ರಣಯದ ದೃಶ್ಯಗಳು ಬಂದರಂತೂ ಈ ಅಮ್ಮೆ ನಾವಲ್ಲಯ್ಯವ, ನಾವಲ್ಲೇ ಎಂದು ಮುಖ ಮುಚ್ಚಿಕೊಂಡು ಹೊರಗೋಡುತ್ತಿದ್ದ. ಒಮ್ಮೆ ಯಾವುದೋ ಸಿನಿಮಾದಲ್ಲಿ ಯಾರೋ ಸತ್ತರೆಂದು ಗೋಳಾಡುತ್ತಾ, ಪಾಪ ಅಟ್ ಸಣ್ಣ ವಯಸ್ಸು ಹೆಂಗೆ ತಿರ್ಕಿಣ್ಣಲ್ಲಮ್ಮೆ. ಅಲ್ಲಮ್ಮೆ ಅವನಿಗೆ ಬ್ಯಾಂಡೇಜ್ ಆಗಿತ್ತೇನಮ್ಮೆ? ಏನು ಹಂಗಂದ್ರೇನಲೇ? ಏ ಬ್ಯಾಂಡೇಜ್ ಅಂದ್ರೆ ಗೊತ್ತಿಲ್ಲೇನಮ್ಮೆ? ಮೈ ಎಲ್ಲ ಅರ್ಸಣ, ಕಣ್ಣೆಲ್ಲ ಅರ್ಸಣ. ಅವ ಅರುಷ್ಣ ಅಂದಾಕ್ಷಣ ನನಗೆ ಫ್ಲಾಶ್ ಆಗಿದ್ದು ಆ ರೋಗ ಬ್ಯಾಂಡೇಜ್ ಅಲ್ಲ, ಜಾಂಡೀಸ್ ಅಂತ. ಅಯ್ಯೋ ಅದು ಹಂಗಿರ್ಲಿ. ಈಗಿನ ಕಾಲದಾಗೆ ಮನುಷ್ಯರು ಮಿಟ್ಕಿದ್ರೆ ಮಿಸ್ಕಿದ್ರೆ ಸಾಯ್ತಾರ ಕಣ. ಬ್ಯಾಂಡೇಜ್ ಹಂಗಿರ್ಲಿ. ನಮ್ಮಟ್ಟಿ ಮಲ್ಲಪ್ಪಣ್ಣನ ಹೆಂಡ್ತಿ ಸಾವುಕಾರರು ಮನೆಯವ್ರ ಕೊಡೆ ಹಾಲಿಂದ ಸ್ಟೋರ್ ಮಾಡಿ ತಿರ್ಕೊಂಡೇ ಬಿಟ್ಲು. ಏನಂದೆ? ಏನ್ ಮಾಡಿದ್ಲು ಅಂದೆ? ಅದೇ ಕಣಮೆ, ಹಾಲಿಂದ ಸ್ಟೋರ್ ಮಾಡಿ ರತುನ ದೆವ್ವ ಮೆಟ್ಕೊಂಡು ಮುರ್ಕಂಡದೇ ಓತು ಹಾಕಿನ. ಅಯ್ಯೋ ಮಾರಯ್ಯ, ಅದೆಂತ ಹಾಲಿನ ಡಸ್ಟೂರು? ಅದೇನ್ ಮುರ್ಕೊಂತು? ನನಗಂತೂ ಒಂದು ಅರ್ಥ ಆಗೋಂಗಿಲ್ಲ. ಅಯ್ಯ ಹಂಗಂದ್ರೆ ನಮ್ಮ ದೇಶನ ಆ ಮೂಲಿಂದ ಈ ಮೂಲಿ ತನಕ ಬಿಡ್ದಂಗೆ ಎಲ್ಲ ನೋಡ್ಕೊಂಬರೋದು. ನಮ್ಮ ದೇಶ ಅಂದ್ರೆ ಇಂಡಿಯಾ. ಹಾಲಿಂಡ ಆಲ್ ಇಂಡಿಯಾ ಟೂರು ಇವನ ಬಾಯಲ್ಲಿ ಹಾಲಿಂಡಸ್ ಟೂರ್ ಆಗಿತ್ತು. ಸರಿಯಪ್ಪ, ಈ ಹಾಲಿಂಡಸ್ ಟೂರ್ಗೂ ಈ ದೆವ್ವಕ್ಕೂ ಏನೋ ಸಂಬಂಧ? ಅಯ್ಯ ಅದೊಂದು ಅಡ್ಡ ಕತೆ ಕಣಮ್ಮೆ. ನಾನು ಮತ್ತೆ ನಗಲು ರೆಡಿಯಾಗಿ ಕೂತೆ. ನಮ್ಮೂರು ಸಾವುಕಾರನ ಮನೆಯವರೆಲ್ಲ ಸೇರ್ಕೊಂಡು ಹಾಲಿಂದ ಸ್ಟೋರ್ ಮಾಡಕೊಂಡ್ರೆ ನಮ್ಮೆ ಹಾ, ಅಲ್ಲೋದ್ ಬೆಳಗ್ಗೆ ಏನಾರ ಕೆಲಸ ಪಲ್ಸಕ್ಕೆ ಬತ್ತಾಳಂತ ನಮ್ಮಟ್ಟಿ ಮಲ್ಲಪ್ಪಣ್ಣನ ಹೆಂಡ್ತಿ ರತು ನನ್ನ ಜೊತೆಗೆ ಕರ್ಕೊಂಡ್ರು. ಆಕೆ ಅವ್ರ ಮನೆಗೆ ಅಲ್ಲೇ ಕೆಲ್ಸಕ್ಕಿದ್ಲು. ಪಾಪ 8 ತಿಂಗಳು ಕೂಸಿತ್ತು. ಆಕೆ ಹೋಗಂಗೆ ಇರಲಿಲ್ಲ. ಗಂಡು ನಮ್ಮನೆಗೆ ಕರ್ಸ್ಕೊಂಡ್ರು. 500 ಕೊಟ್ಟು ಬೆಳಿಗ್ಗೆ ಸಂಜೆಗೆ ದಿನಾಲು ಮಗಿಗೆ ಒಯ್ಯಾಲ್ ತಂದಾಕು ಅಂದ್ರು. ರತು ನನ್ನ ಕರ್ಕೊಂಡದೇ ಹೋದ್ರು. ಆಮೇಲೆ ಪಾಪ ಕೂಸನ್ನ ಬಿಡಲಾರ್ದ ಬಿಟ್ಟು ಹೋದ್ಲು. ತಿರುಗಿ ಬಂದು ಯಾಕೆ ನೋಡ್ತೀವಿ, ಮೈಯಾಗೆ ಕಸುವೆ ಇಲ್ದಂಗೆ ಜರ ಸುಟ್ಕೊಂಡು ಸೋತು ಸುಣ್ಣಾಗಿದ್ಲು ಕಣಮ್ಮೆ. ಏಟೊತ್ತಂದ್ರೆ ಆಟೊತ್ನಾಗೆದ್ದು ಜೋರಾಗಿ ಅರಸೋಳು. ಬಿಡ್ರೋ ನನ್ನ ಬಿಡ್ರೋ, ನಿಮ್ದಮ್ಮಯ್ಯ ನಿಮ್ಮ ಕಾಲಿಗೆ ಬೀಳ್ತೀನಿ ಬಿಡ್ರೋ ಅಂತ ಅರಸೋಳು. ಹಂಗೆಯ ಡಾಕ್ಟ್ರಿಗೆ ತೋರಿಸ್ಲಿಲ್ವೇನೋ? ಅಯ್ಯ ಎಲ್ಲಾದ್ರೂ ಉಂಟೇನಮ್ಮೆ. ಅಲ್ಲಿ ಓದ್ ಕಡಿಕೆ ಎಲ್ಲಂದ್ರಲ್ಲಿ ಏಟೊತ್ನಾಗಂದ್ರೆ ಆಟೊತ್ನಾಗೆ ಸುತ್ತಬಿಟ್ಟಾರೆ. ಮೊದಲೇ ಬಾಣ್ತಿ ಹಸಿ ಮೈ ಒಳ್ಳೆ ಘನವಾದ ದೆವ್ವ ಮೆಟ್ಕೊಂಬಿಟ್ಟಿತ್ತು. 1 ತಿಂಗಳ ಗಂಟ ಹಂಗೆ ಅರಿಸ್ತಿದ್ಲ. ಕಡಿಕೆ ತಿರ್ಸ್ಕೊಳ್ಳಕತ್ತಿದ್ಲು. ಏನು ತಿಂದ್ರು ತಿರ್ಸ್ಕೊಳ್ಳದೆ, ಏನು ಕುಡಿದ್ರು ತಿರ್ಸ್ಕೊಳ್ಳ. ಕೊನೆಗೆ ಯಾತ್ರದ್ದು ವಾಸನೆನೂ ಬರ್ದಂಗಾತು. ಅಲ್ವೋ ನಿಮ್ಮ ಸಾವುಕಾರರು ಬಂದ್ರು ಕಣಮೆ. ರತುನ ತಿರ್ಸ್ಕೊಂತಾಳಂತ ಗೊತ್ತಾಗಿ ತಕ್ಷಣಕ್ಕೆ ಬಂದರು. ನಿಂತು ನಿಲುವಿನಾಗೆ ಗಾಡಿ ಮ್ಯಾಗ ಹಾಕ್ಕೊಂಡು ತಕೊಂಡು ಹೋದ್ರು ಸಾವುಕಾರರ ಮನೆ ತಾವಕ್ಕೆ. ಅಲ್ಲಿ ಯಾರೋ ಪಂಡಿತರು ಬಂದಿದ್ರಂತೆ. ಏನೇನು ಗುದ್ದಾಡಿದ್ರು ರತುನ ಉಳಿಲಿಲ್ಲ. ಎಲ್ಲ ನೀಲಿಯಾಗಿ ಬಾಯಿ ತುಂಬ ನೊರೆ ಕಕ್ಕಿ ಅಲ್ಲೇ ಸಾವುಕಾರರ ಮನೆ ತಾವೇ ಸತ್ತೋದ್ಲು. ಪಾಪ ದಿವಸಕ್ಕೆ ಮಣ್ಣಿಗೆ ಎಲ್ಲ ಖರ್ಚು ಸಾವುಕಾರರೇ ಕೊಟ್ರು ಕಣಮ್ಮೆ. ರತುನತ್ತು 1 ವಾರಕ್ಕೆ ಕೂಸು ಹಾಲಿಲ್ದಂಗೆ ನೋಡಾರಿಲ್ದಂಗೆ ಒಯ್ಕೊಂಡು ಅದು ತಿರ್ಕೆಂದು. ನನ್ನ ಹೊಟ್ಟೆಯಲ್ಲೂ ವಿಚಿತ್ರ ಸಂಕಟ ತಳಮಳವಾಗುತ್ತಿತ್ತು.
ದುರ್ಗನಿಗೆ ನಿಜ ಸ್ಥಿತಿ ಏನೆಂದೇ ತಿಳಿದಿರಲಿಲ್ಲ. ರತ್ನಳನ್ನು ಮೆಟ್ಟಿದ್ದು ದೆವ್ವಕ್ಕಿಂತಲೂ ಭಯಂಕರವಾದ, ಮೃಗಕ್ಕಿಂತಲೂ ಕಡೆಯಾದ ನೀಚ ಮನುಷ್ಯನ ವಿಕೃತ ಕಾಮುಕತೆ ಎಂಬ ಸತ್ಯ ತಿಳಿದರೆ ಇವ ಏನಾದಾನು? ಯೋಚಿಸಿ ನಿಟ್ಟುಸಿರಿಟ್ಟೆ. ನನ್ನ ನಿದ್ದೆ ಹಾರಿ ಹೋಗಿತ್ತು. ಅದಾಗಿ ಸರಿಯಾಗಿ 1 ತಿಂಗಳಿಗೆ ಅಮಾಸೆ ದಿನ ನಮ್ಮೂರು ಸಾವುಕಾರ ನೆಂಡ್ತೀನು ದೆವ್ವ ಮೆಟ್ಕೊಂಡು ಸತ್ತೇ ಹೋದ್ಲು. ರತ್ನ, ನಾ ತೆಪ್ಪು ಮಾಡಿದೆ, ನಾವೆಲ್ಲ ತೆಪ್ಪು ಮಾಡಿದ್ವಿ, ನಮ್ಮನ್ನು ಬಿಟ್ಬಿಡವ್ವ ಅಂತ ಅರಸಿ ಅರಸಿ ಅವಳು ಸತ್ಲಂತೆ. ರತುನ ಆಕಿನೂ ಮೆಟ್ಕೊಂಡು ಮುರ್ಕಂಡದೇ ಓತು. ಕಟಿಗೆ ಮಂತ್ರವಾದಿನ ಕರೆಸಿ ಇಡೀ ಹಟ್ಟಿಗೆ ಕಟ್ಟು ಮಾಡ್ತಿದ್ವಮ್ಮೆ. ಎಂತ ಮುಟ್ಟಾಳ್ತನ, ಎಂತ ಮೂರ್ಖತನ. ಒಂದು ವೇಳೆ ನಿಜ ಸ್ಥಿತಿ ತಿಳಿದಿದ್ರು ಇವರು ಏನಾದರೂ ಮಾಡಲು ಸಾಧ್ಯವಿತ್ತೆ? ಇವರಿಗೆ ನ್ಯಾಯ ಸಿಗ್ತಿತ್ತೆ? ದುರ್ಗನ ಸಾವು, ಆಕೆಯ ಕೂಸಿನ ಸಾವು ಕೇವಲ ಸಾವೇ ಅಥವಾ ಕೊಲೆಯೇ? ಇವೇ ಮುಂತಾದ ವಿಚಾರಗಳು ಕಣ್ಣೆವೆಯಲ್ಲಿ ನುಸುಳಿ ನುಸುಳಿ ಇಡೀ ರಾತ್ರಿ ಕಾಡುವ ನೊರಜುಗಳಂತೆ ಕಾಡಿದವು. ಇನ್ನೆರಡು ತಿಂಗಳಲ್ಲಿ ನಮ್ಮ ಫೈನಲ್ ಇಯರ್ ಪರೀಕ್ಷೆಗಳು ಶುರುವಾಗಲಿದ್ದವು. ಪಾರು ಗೌರಿಯ ಜೊತೆ ರೇಖಾಳು ತನ್ನ ಉಳಿದ ಸಬ್ಜೆಕ್ಟ್ ಕ್ಲಿಯರ್ ಮಾಡಿಕೊಳ್ಳಲು ಊರಿಂದ ಬಂದಿದ್ದಳು. ನಾವು 4 ಸೇರಿದೆವೆಂದರೆ ಮುಗಿಯಿತು. ನಾವು ಮಾತಾಡದ ವಿಚಾರಗಳಿಲ್ಲ. ರಾಜಕೀಯ, ಭ್ರಷ್ಟಾಚಾರ, ಶೋಷಣೆ, ಕಲೆ, ಸಾಹಿತ್ಯ, ಅತ್ಯಾಚಾರ, ವ್ಯಭಿಚಾರ, ಸೆಕ್ಸ್ ಈ ಎಲ್ಲವೂ ನಮ್ಮ ಚರ್ಚೆಗೆ ಒದಗಿ ಬರುತ್ತಿದ್ದ ವಿಷಯಗಳಾಗಿದ್ದವು. ಅದರಲ್ಲೂ ರೇಖಳಿಗೆ ಸೆಕ್ಸ್ ಅತ್ಯಂತ ಆಸಕ್ತಿಯುಳ್ಳ ಆಕರ್ಷಕವಾದ ವಿಷಯವಾಗಿತ್ತು. ಒಬ್ಬಳೇ ಮಗಳೆಂಬ ಅತಿ ಮುದ್ದಿನ ಫಲವಾಗಿ ತೀರಾ ಚೆಲ್ಲಾದ, ಎಗ್ಗು ಸಿಗ್ಗಲ್ಲದ, ಸ್ವಲ್ಪವೂ ಸೀರಿಯಸ್ನೆಸ್ ಇಲ್ಲದ ಖ್ಯಾತ ನಾಮಳು. ಆಕೆಯ ಸಿನಿಮಾದ ಹೀರೋಗಳಿರಲಿ, ಸ್ವಲ್ಪ ಸ್ಮಾರ್ಟ್ ಆದ ಬೀದಿ ಕಾಮಣ್ಣಗಳಿರಲಿ, ಕಸ ಗುಡಿಸುವವಾಗಲಿ, ತಿಪ್ಪೆ ಎತ್ತುವವನಾಗಲಿ, ಎಲ್ಲರೂ ಆಕೆಗೆ ಸೆಕ್ಸಿಯೇ. ಅಷ್ಟೇ ಏಕೆ, ಬೆಳಗಿನ ಜಾಗಿಂಗ್ ಸಮಯದಲ್ಲಿ ಎದುರಿಗೆ ಸ್ವಲ್ಪ ಫಿಟ್ ಆದ ಅಜ್ಜ ಬಂದರೂ ಸಾಕು, ಲುಕ್ ಯಾರ್, ವಾಟ್ ಎ ಸೆಕ್ಸಿ ಗ್ರ್ಯಾಂಡ್ ಪಾ ಎಂದು ಅವರ ಹಿಂದೆಯೇ ಓಡಲು ತೊಡಗುತ್ತಿದ್ದಳು. ನಾವು ಆಕೆಯನ್ನು ಹಿಡಿದು ಮುಂದಕ್ಕೆ ಎಳೆದೊಯ್ಯುತ್ತಿದ್ದೆವು. ಈ ಮಾತಿಗೂ ಸೆಕ್ಸಿ ಎನ್ನುವುದು ರೂಢಿಯಾಗಿ ಹೋಗಿತ್ತು ಅವಳಿಗೆ. ಇಂಥವಳ ಕೈಗೆ ಸಿಕ್ಕಿ ಬಿದ್ದ ದುರ್ಗಾ. ಟೈಮ್ ಪಾಸ್ ಮಾಡಲು ಇದಕ್ಕಿಂತ ಒಳ್ಳೆಯ ಸಾಧನ ಇನ್ನೇನು ಬೇಕು? ಯು ಆರ್ ರಿಯಲಿ ಸೆಕ್ಸಿ ಕಣೋ ದುರ್ಗಾ. ನಿನ್ನ ಮೀಸೆ ಸೆಕ್ಸಿ, ನಿನ್ನ ಅಂಗಿ ಸೆಕ್ಸಿ, ನೀನಕ್ಕರೆ ಸೆಕ್ಸಿ. ಇವೇ ಮುಂತಾದ ಚೇಷ್ಟೆಗಳಿಂದ ಅವನನ್ನು ಬಫೂನ್ ಮಾಡಿ ತಾನು ಮಜಾ ತೆಗೆದುಕೊಳ್ಳುತ್ತಿದ್ದಳು. ಅವಳೊಂದಿಗೆ ನಾವು ಸೇರಿ ನಗುತ್ತಿದ್ದೆವು. ಅವಳ ಚೇಷ್ಟೆ ಜಾಸ್ತಿ ಆದಂತೆಲ್ಲ ಒಮ್ಮೆ ದುರ್ಗ ಬಂದವನೇ, ಅಲ್ಲಮ್ಮೆ ನಮ್ಮೂರ್ನಾಗೆ ಹೊಲ್ಸು ತುಳಿದ್ರೆ, ಏಸ್ಗೆ ಮಿಟ್ಟಿದ್ರೆ ಇಸಿ ಇಸಿ ಅಂತಾರೆ. ಈ ಅಮ್ಮ ದಿನಾಲು ನನ್ನ ಮೈಯೆಲ್ಲ ಮುಟ್ಮುಟ್ಟಿ ಇಕ್ಸಿ ಇಕ್ಸಿ
ಅಂತಾಳಲ್ಲ. ಏನಮ್ಮೆ ನನ್ನ ಮೈ ಆಟೊಂದು ಹೊಲ್ಸಾಗೈತಿಯೇ ಎಂದು ಕೇಳಿದಾಕ್ಷಣ ನಾವೆಲ್ಲರೂ ಬೆಚ್ಚಾದೆವು. ನಾನು ರೇಖಳಿಗೆ, ನೋಡು, ಅವನ ಮೈ ಕೈ ಮುಟ್ಟಬೇಡ, ಅತಿ ಮಾಡಬೇಡ್ವೆ ಎಂದು ಹೇಳುತ್ತಲೇ ಇದ್ದೆ. ಆದರವಳು, ಲೇ, ನಾನು ಮುಟ್ತೀನಿ ಅನ್ನೋ ಫೀಲಿಂಗ್ ಆದರೂ ಆ ಎಮ್ಮೆಗೆ ಆಗುತ್ತೋ ಇಲ್ವೋ? ಸುಮ್ಮನಿರೆ, ಬಿಟ್ಟಿ ಮನೋರಂಜನೆ ಯಾರಿಗುಂಟು ಯಾರಿಗಿಲ್ಲ. ಆದರಿಂದು ಅವನಾಡಿದ ಮಾತುಗಳಿಂದ ನಾವೆಂದು ಕಂಡಷ್ಟು ಕೊರಡಲ್ಲ ಅವ ಎನಿಸಿತು ನನಗೆ. ನೋಡು, ನಿನ್ನ ಹುಡುಗಾಟ ಪೇಚಾಟಕ್ಕಿಟ್ಕೊಂಡಿದ್ದೆ, ಸಾಕು ಮಾರೈತಿ, ಅವನ ಸುದ್ದಿಗೇನು ಹೋಗಬೇಡ. ಆದರಾಕೆ ಎಲ್ಲಿ ಕೇಳಬೇಕು? ಬದಲಿಗೆ ದುರ್ಗನನ್ನೇ ಓಲೈಸತೊಡಗಿದಳು. ಅಯ್ಯೋ ದುರ್ಗಾ, ನಾನು ನಿನಗೆ ಇಸ್ಸಿ ಅಂತನೇನೋ ಅಲ್ವೋ? ನಾನಂದದ್ದು ಸೆಕ್ಸಿ ಅಂತ, ಗೊತ್ತಾಯ್ತೇನೋ? ಸೆಕ್ಸಿ ದುರ್ಗಾ. ಮತ್ತೆ ಅವನ ಕೆನ್ನೆ ಸವರಿದಳು. ಅವನಾಚಿ ನೀರಾಗಿ ಗದಗದ ನಡುಗಿ ಮೂರ್ಛೆ ಹೋಗುವುದೊಂದು ಬಾಕಿ. ಇದ್ದಕ್ಕಿದ್ದಂತೆ ಅವನಿಗೆ ತನ್ನ ಬಟ್ಟೆ, ಬರೆ, ಮುಖ, ಚರ್ಮ, ಕೂದಲು ಎಲ್ಲದರಲ್ಲಿಯೂ ಹೊಸ ಆಸಕ್ತಿ ಮೂಡತೊಡಗಿತು. ಹಾಗೆಯೇ ಕೆಲಸ, ಕಾರ್ಯ, ಊಟ, ತಿಂಡಿ, ಕೊನೆಗೆ ಲಕ್ಷ್ಮಿಯಲ್ಲೂ ಆಸಕ್ತಿಯನ್ನು ಕಳೆದುಕೊಳ್ಳತೊಡಗಿದ. ರೇಖಾ ಹೇಳಿದ್ದೆಲ್ಲ ವೇದ ವಾಕ್ಯ ಆಗಿ ಹೋಯಿತು. ದುರ್ಗಾ, ನೀನು ಮೀಸೆ ಬೋಳ್ಸು ನೋಡೋಣ, ಎಷ್ಟು ಚೆನ್ನಾಗಿ ಕಾಣ್ತೀಯ ಅಂದರೆ ನಿನ್ನಷ್ಟು ಸೆಕ್ಸಿಯಾಗಿ ಯಾರೂ ಇರಲ್ಲ ಬಿಡೋ. ಅವ ಆ ಕ್ಷಣವೇ ಮೀಸೆ ಬೋಳಿಸಲು ತಯಾರಾದ. ಲೈ ತೆಪ್ರ ಮುಂಡೆದೆ, ಮೀಸೆ ಬೋಳ್ಸಿದ್ರೆ ನೀನು ಸೆಕ್ಸಿಯಾಗಿ ಕಾಣಲ್ಲ, ಬದ್ಲಿಗೆ ಗಂಡು ಜೋಗ್ತಿ ತರ ಕಾಣ್ತಿ. ನೋಡಿಲಿ, ಇರೋ ಮೀಸೆ ಬೋಳ್ಸಿದ್ರೆ ಎಲ್ಲರೂ ಕಾಣೋದು ಹಾಗೇನೆ. ಗೊತ್ತಾಯ್ತೇನೋ? ಕೆಲ್ಸ ನೋಡ್ ನಡಿ. ಇಷ್ಟಾದರೂ ರೇಖಾ ಬಿಡಲಿಲ್ಲ. ಅವನಿಗೆ ಪ್ಯಾಂಟು ಶರ್ಟಿನ ಹೊಸ ಐಲು ಹಿಡಿಸಿ ಕೈ ಬಿಟ್ಟಳು. ಅವನು ಒಮ್ಮೆಲೆ ಅಮ್ಮನಿಗೆ ದುಂಬಾಲು ಬಿದ್ದು ಗಂಟು ಬಿದ್ದು ಒಪ್ಪಿಸಿ ಊರಿಗೆ ಹೊರಟ. ಹತ್ತಿಯ ಮರಕ್ಕೆ ಬಂದಿತು ಗುಮ್ಮ, ಅಲ್ಲಿಯಾರ್ ಹಣ್ಣ ತಿಂದಿತು ಗುಮ್ಮ. ಅವ ಅತ್ತ ಹೋಗುತ್ತಲೂ ನಾವು ಗಂಭೀರವಾಗಿ ಪರೀಕ್ಷೆಯ ಟೆನ್ಷನ್ನಿನಲ್ಲಿ ಓದತೊಡಗಿದೆವು. ಪರೀಕ್ಷೆಗೆ ಸರಿಯಾಗಿ ವಾರ ಮಾತ್ರ ಉಳಿದಿತ್ತು. ನಾವು ಸೀರಿಯಸ್ ಡಿಸ್ಕಷನ್ನಿನಲ್ಲಿ ತೊಡಗಿದ್ದೆವು. ದಿಢೀರನೆ ಪ್ಯಾಂಟು ಟೀ ಶರ್ಟಿನಲ್ಲಿ ನಮ್ಮೆದುರು ಪ್ರತ್ಯಕ್ಷನಾದ ದುರ್ಗಾ. ಮೀಸೆಯನ್ನು ಬೋಳಿಸಿದ್ದ. ಕಣ್ಣು ಬಾಯಿ ಬಿಟ್ಟುಕೊಂಡು ನಾವೆಲ್ಲ ದಂಗಾಗಿ ಕುಳಿತೆವು. ಅವ ಬಂದವನೇ ಸೀದಾ ರೇಖಳ ಮುಂದೆ ಹೋಗಿ ನಿಂತು ಅಂದ, ಚಕ್ಸಿ ರೈಕಾ. ರೇಖಾ ಮಾತಾಡುವುದಿರಲಿ, ಉಸಿರು ಆಡಲು ಆಗದಂತೆ ಸ್ಟಿಲ್ಲಾಗಿ ಕುಳಿತಿದ್ದಳು. ಅವನನ್ನು ಆವೇಶದಲ್ಲಿ ನೋಡಿದ್ದೆ ತಣ್ಣಗಾಗಿ ಹೋಗಿದ್ದಳು. ಅವಳಿಂದ ಯಾವ ಪ್ರತಿಕ್ರಿಯೆಯೂ ಬಾರದಾದಾಗ ಅವನೇ ಮುಂದುವರೆದ. ಅವಳ ಕೆನ್ನೆಗಳನ್ನು ಸವರಿ ಎಳೆದು ಹಿಂಡಿಬಿಟ್ಟ. ಗಾಬರಿಗೊಂಡ ನಾನು ಅವನ ಕೆನ್ನೆಗೆ 4 ಬಾರಿಸಿ ಕೋಣೆಯಿಂದ ಹೊರದಬ್ಬಿದೆ. ನಾವು ಮೂವರು ಸೇರಿ ರೇಖಳನ್ನು ಎಷ್ಟು ಸಮಾಧಾನಗೊಳಿಸಿದರೂ ಕೇಳಲಿಲ್ಲಾಕೆ. ಥು,
ಅಸಹ್ಯ ಎಂದು ಕೆನ್ನೆಗಳನ್ನು ಜೋರಾಗಿ ತಿಕ್ಕುತ್ತಾ ನಡುಗತೊಡಗಿದಳು. ಗಲಾಟೆಯ ಸದ್ದು ಕೇಳಿ ಅಮ್ಮ ಓಡಿ ಬಂದಿಯೇ ಬಿಟ್ಟಳು. ವಿಷಯ ತಿಳಿದು ಎಮ್ಮೆ ಮನೆಗೆ ಓಡಿ ಹೋದಳು. ಅಪ್ಪ ಅದುವರೆಗೂ ಗೋಡೆಗೆ ಶೋಗೆಂದು ನೇತು ಹಾಕಿದ್ದ ಬಾರು ಕೋಲಿಗೆ ಕೈ ಹಾಕಿದವನೇ ಏನಾಗುತ್ತಿದೆ ಎಂದು ತಿಳಿಯುವುದರಲ್ಲಿ ದುರ್ಗನ ಸೆಳೆತ ಸೆಳೆದಿದ್ದ. ಈ ಗಲಾಟೆಯಲ್ಲಿ ಅದ್ಯಾ ಮಾಯೆಯಲ್ಲೋ ಓಡಿ ಹೋದ ರೇಖಾ ತನ್ನ ಕಸಿನ್ಗಳನ್ನು ಕರೆತಂದಳು. ಮೈಲಿಗೆ ಆದವಳಂತೆ, ಮಲಿನಗೊಂಡವಳಂತೆ ಚಡಪಡಿಸುತ್ತಲೇ ಇದ್ದಳು. ಅಪ್ಪ ಅಮ್ಮ, ತಾವು ಈಗಾಗಲೇ ಶಿಕ್ಷಿಸಿದ್ದೇವೆ ಎಂದು ಹೇಳಿದರೂ ಕೇಳದೆ ಎಲ್ಲರೂ ಎಮ್ಮೆ ಮನೆಗೆ ನಡೆದರು. ಅತ್ತೆಯ ಮರಕ್ಕೆ ಬಂದೀತು ಗುಮ್ಮ, ಅಲ್ಲಿ ಯಾರ ಹಣ್ಣ ತಿಂದೀತು ಗುಮ್ಮ. ನಾನು ಭಯಭೀತಳಾಗಿ ನಿಂತಿದ್ದ ಅಮ್ಮನನ್ನು ಗಟ್ಟಿಯಾಗಿ ತಬ್ಬಿಕೊಂಡೆ. ದುರ್ಗನ ಚೀರಾಟ ಹೊಟ್ಟೆ ತೊಳೆಸತೊಡಗಿ ಬಾಯಿ ತುಂಬ ನೀರು ತುಂಬಿಕೊಂಡಿತು. ಬಚ್ಚಲಿಗೆ ಓಡಿ ಕುಸಿದು ಬಿದ್ದೆ. ಎಷ್ಟೋ ಸಮಯದ ನಂತರ ಎಲ್ಲವೂ ನಿಶ್ಶಬ್ದವಾಯಿತು. ಅಪ್ಪ ಬಂದವರೇ ಅಮ್ಮನನ್ನು ನನ್ನನ್ನು ಒಳಕೋಣೆಗೆ ಹೋಗುವಂತೆ ಬಲಾತ್ಕರಿಸಿ ಬಾಗಿಲ ಹಾಕಿಕೊಂಡು ಹೊರಟು ಹೋದರು. ಮತ್ತೆ ಅಪ್ಪ ಬಂದು ಬಾಗಿಲು ತೆರೆದಾಗ ಹೊರಗೆ ಕಾರು ಹೋದ ಶಬ್ದವಾಯಿತು. ಮಂಕಾಗಿ ಹೆದರಿದಂತೆ ಕಾಣುತ್ತಿದ್ದ ಅಪ್ಪ ಊರಿಗೆ ಬಿಟ್ಟು ಬರ್ತೀವಿ ಅಂತ ಕರ್ಕೊಂಡು ಹೋದರು ಎಂದವರೇ ಕುರ್ಚಿಯಲ್ಲಿ ಕುಸಿದು ಕುಳಿತರು. ಸದ್ಯ ಊರಿಗಾದ್ರೂ ಕರೆದು ಹೋಯ್ದ್ರಲ್ಲ ಎಂದು ನನ್ನ ಮನಸ್ಸಿಗೆ ಸಮಾಧಾನವಾಯಿತು. ದುರುಗ ಹೋಗಿ ಆಗಲೇ 15 ದಿನಗಳಾಗಿದ್ದವು. ನಾನು ರಾಮಪ್ಪ ಬರಬಹುದು, ರಾಮಪ್ಪ ಬರಬಹುದು, ದುರ್ಗನ ವಿಷಯ ತಿಳಿಬಹುದು ಎಂದು ಕಾಯುತ್ತಲೇ ಇದ್ದೆ. ಅಂದೇ ಸಂಜೆ ಬಂದ ರಾಮಪ್ಪ. ಅವನನ್ನು ಒಳಕೋಣೆಗೆ ಕರೆದೊಯ್ದು ಹಾಕಿಕೊಂಡರು ಅಪ್ಪ ಅಮ್ಮ. ಅನುಮಾನಗೊಂಡ ನಾನು ಬಾಗಿಲಿಗೆ ಕಿವಿ ಆನಿ. ಅನುಮಾನ ಬಂತ? ಏನ್ ಹೇಳಿದ್ರು? ಕೊಟ್ಯಾ? ನೀವು ಕೊಟ್ಟ 3,000 ಕೊಟ್ಟೆ, ಇಸ್ಕೊಂಡ್ರು. ಮೊನ್ನಿನಾಗೆ ದುರ್ಗಾ ಊರಿಗೆ ಬಂದಾನು. ನಾನು ಪ್ಯಾಟೇರಿಗೆ ತಕ್ಕಂಗಿರಬೇಕು, ಹೊಸ ಬಟ್ಟೆ ಬರೆ ತಗೋಬೇಕು ಅಂತ ಅವ್ರ ಅಪ್ಪ ಅಮ್ಮನ ಕೂಡ ಗುದ್ದಾಡಿ ಅವರು ವರ್ಷ ಪೂರ್ತಿ ಬೆಳೆಸಿದ್ದ 1 ಚೀಲ ಶೇಂಗಾ ಮಾರ್ಕೊಂಡು ದುಡ್ಡು ತಗೊಂಡದೇ ಬಂದಿದ್ದಂತೆ. ಅದಕ್ಕೆ ಸರಿಯಾಗಿ ನಾನು, ಇಲ್ಲಿ ಕಣಪ್ಪ ನಿಮ್ಮ ದುರ್ಗ ಕೆಲಸ ಬಿಟ್ಟು ಹೇಳ್ದೆ ಕೇಳದೆ ಆಯಮ್ಮ ಬೈದಾಡಿದ್ಕೆ ಮನೆ ಬಿಟ್ಟು ಹೋಗ್ಯಾನಂತ ಸ್ವಾಮಿಯರು ಬೈದಾಡಿದ್ರು. ಅವನ ಸಾವಸನೆ ಬ್ಯಾಡಂತ ಲೆಕ್ಕ ಚುಕ್ತ ಮಾಡು ಅಂದರು. ತಗ ದುಡ್ಡು ಅಂತ ಕೊಟ್ಟು ಬಂದುಬಿಟ್ಟೆ. ಪಾಪ ಇನ್ನು ಅವನು ಮತ್ತೆ ಬರಲ್ಲ ಅಂತ ಗೊತ್ತಿಲ್ಲ ಅವರಿಗೆ. ಅವ್ರವ್ವ ಭಾಳ ಗೋಳಾಡಿದ್ಲು ಕಣಮ್ಮ. ಎಲ್ಲೋಯ್ತು ಕಣಪ್ಪ ನನ್ನ ಕೂಸು. ಪಾಪ ಪುಣ್ಯವು ಮೋಸ ವಂಚನೆ ಒಂದು ತಿಳಿದದಕ್ಕೆ ಅಂತ ಒಯ್ದು ಆಡ್ತಿದ್ಲು ಕಣಮ್ಮ.
ಅದುವರೆಗೂ ಒಳಗೆ ಸಿಕ್ಕು ಚಡಪಡಿಸುತ್ತಿದ್ದ ಕೋಪ, ಅಸಮಾಧಾನ, ದುಃಖ ಎಲ್ಲವೂ ಒಮ್ಮೆಗೆ ಕಿತ್ತುಕೊಂಡು ಹೊರ ಬಂದಿತು. ರೇಖಾಳ ನಂಬರ್ ತಿರುಗಿಸಿದೆ. ಅಯ್ಯೋ ಪಾಪಿ, ಅವನ ಪ್ರಾಣ ತಗೊಂಡೆ ಬಿಟ್ಟಿಯಲ್ಲೇ. ಅವನಿನೋ ಸೆನ್ಸಿನ ದುರುಪಯೋಗ ಪಡಿಸ್ಕೊಂಡು ಅವನ್ನ ಮುಗ್ಸೆ ಬಿಟ್ಟಿಯಲ್ಲೇ. ನಿನ್ನ ಮುಟ್ಟೋಷ್ಟು ಧೈರ್ಯ ಅವನಿಗೆ ಹೇಗೆ ಬಂತು? ಅವನನ್ನ ಪ್ರೇರೇಪಿಸೋರು ಯಾರು? ಅವನ ಮೈ ಕೈನೆಲ್ಲ ಮುಟ್ಟಿ ಸೌರಿ ಅವನನ್ನ ಉದ್ರೇಕಿಸಿ ನೀನು ಬಿಟ್ಟಿ ಸುಖ ಅನ್ಭವಿಸ್ತಿಲ್ವ ಕಂತ್ರಿ? ಹೇಳೆ ಹೇಳೆ, ಆ ಸುಖನ ನೀನು ಅನುಭವಿಸ್ತಿಲ್ವೇನೆ? ಯು ಡಟ್ಟಿ ಬೇಚ್! ಅಪ್ಪ, ನನ್ನ ಕೆನ್ನೆಗಲೇ ನನಗೆಚ್ಚರ. ರಿಸೀವರ್ ಜಾರಿ. ಹಾಗೆ ಸೂರು ನೋಡುತ್ತಾ ಮಲಗಿದ್ದೆ. ರೇಖಾ ಪ್ರತ್ಯಕ್ಷವಾಗಿ ಕಾರಣಳಾಗಿದ್ದರೆ ನಾನು ಪರೋಕ್ಷವಾಗಿ ಕಾರಣಳಾಗಿದ್ದೆ ಈ ಎಲ್ಲ ಹಗರಣಕ್ಕೂ. ಅವಳು ಮಾಡುತ್ತಿದ್ದ ಚೇಷ್ಟೆಗಳಿಗೆಲ್ಲ ನಕ್ಕು ನಕ್ಕು ಕುಮ್ಮಕ್ಕು ಕೊಡುತ್ತಲಿದ್ದೆ. ಇಬ್ಬರು ಸಮಾನ ಹೊಣೆಗಾರರು ಈ ಘಟನೆಗಳಿಗೆಲ್ಲ. ಆದಾದ ಮರಕ್ಕೆ ಬಂದೀತು ಗುಮ್ಮ. ದುರ್ಗಾ, ಅಲ್ಲಿಯಾರ್ ಹಣ್ಣ ತಿಂದೀತು ಗುಮ್ಮ. ಧೂಪದಳ್ಳಿ ದುರ್ಗಾ, ಅದೇ ಸೆಕ್ಸಿ ದುರ್ಗಾ. ಅದೇ ಕಣಮ್ಮೆ ನಮ್ಮಟ್ಟಿ ಮಲ್ಲಪ್ಪುಣ ನೆಂಟಿ ರತುನ ಹಸಿ ಮೈ ಬಾಣ್ತಿ, ಮೈ ಎಲ್ಲ ನೀಲಿಯಾಗಿ ಬಾಯಿ ತುಂಬ ನೊರೆ ಕಕ್ಕಿ ತಿರ್ಕೊಂಡೇ ಬಿಟ್ಲು. ಅದಾಗಿ ಒಂದು ವಾರಕ್ಕೆ ನಮ್ಮೂರ್ ಸಾವುಕಾರ ನೆಂಟಿನೂ ರತುನ ದೆವ್ವಾಗಿ ಮುರ್ಕಂಡದೇ ಹೊತ್ತು ಹಾಕಿನ. ಆದಾದ ಮರಕ್ಕೆ ಬಂದೀತು ಗುಮ್ಮ, ಅಲ್ಲಿಯಾರ್ ಹಣ್ಣ ತಿಂದೀತು ಗುಮ್ಮ. ಸುಮ್ಮನೆ ಮಲಗೋ ಸಣ್ಣ, ಜೋ ಜೋ ಜೋ.